ನಾವು ಯಾವ ಬೆದರಿಕೆಗೂ ಕೂಡ ಬಗ್ಗಲ್ಲ. ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಚಿತ್ರ ನಿಷೇಧ ಮಾಡಲಿ, ಯಾರು ಮಾಡಬೇಕು? ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮಾಡಿರಲಿಲ್ವಾ ಕಾಶ್ಮೀರಿ ಫೈಲ್ಸಿಗೆ? ಹಂಗೆ ಇಲ್ಲಿ ಹೇಳಿ ಸಿದ್ದರಾಮಯ್ಯನವರಿಗೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಪ್ರಸಾರ ಮಾಡಕ್ಕೆ ಕೊಡೋದಿಲ್ಲ. ಕನ್ನಡ ಭಾಷೆ ವಿಚಾರದಲ್ಲಿ ಮೊದಲು ಅವ್ರು ಕ್ಷಮೆ ಕೇಳಬೇಕು ಅನ್ನೋದನ್ನು ಹೇಳಕ್ಕೆ ಹೇಳಿ. ಮೊದಲು ಉಳಿದಿದ್ದೆಲ್ಲ ಮಾತನಾಡ್ತೀರಾ, ಉಳಿದಿದ್ದೆಲ್ಲ ಆಗ್ರಹಿಸ್ತೀರಾ, ಇದನ್ನು ಆಗ್ರಹಿಸಿ ಸಿದ್ದರಾಮಯ್ಯನವರಿಗೆ. ನಾವು ಯಾವ ಬೆದರಿಕೆಗೂ ಬಗ್ಗವರಲ್ಲ, ನಿಷೇಧ ಮಾಡ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಿಷೇಧ ಮಾಡಲಿ, ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಒಂದೇ. ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಉದ್ದಟನತನ ತೋರಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಅವರಂಥ ಹಿರಿಯ ನಟನಿಗೆ ಈ ಥರ ಶೋಭೆ ತರಲ್ಲ. ಅವರ ಚಲನಚಿತ್ರಗಳಿಗೆ ನಾವು ಗೌರವಿಸ್ತೀವಿ, ಆದರೆ ಅವ್ರ ಮಾತಿಗೆ ಗೌರವ ಕೊಡಬೇಕು ಅನ್ನೋದೇನು ರೂಲ್ಸ್ ಅಲ್ಲ. ಕನ್ನಡದ ಭಾಷೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ. ಕನ್ನಡದ ಬಗ್ಗೆ ಮಾತನಾಡಿದ್ದು ತಪ್ಪು, ಅವೈಜ್ಞಾನಿಕವಾಗಿ ಮಾತನಾಡಿ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೇರೆ ಯಾರಾದರೂ ಮಾತನಾಡಿದ್ರೆ ಸಿಎಂ ಡಿಸಿಎಂ ವಿರೋಧಿಸುತ್ತಿದ್ರು. ಕಮಲ್ ವಿವಾದದ ಬಗ್ಗೆ ಯಾಕೆ ಸಿಎಂ ಡಿಸಿಎಂ ಮಾತನಾಡ್ತಾ ಇಲ್ಲ ಅಂತಂದ್ರೆ ಅವರ ಸಿದ್ಧಾಂತ ಒಂದೇ ಅಲ್ವಾ? ಪ್ರಹ್ಲಾದ್ ಜೋಶಿ ಅವರೇ, ಸಿದ್ಧಾಂತ ಒಂದೇ ಅಲ್ವಾ? ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿ ತಪ್ಪು ಅನ್ನುವಂಥ ಮಾತನ್ನ ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ನಾನು ಹೇಳೋದು, ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು, ಯಾವುದೇ ವೈಜ್ಞಾನಿಕ ಆಧಾರ ಇರಲಾರದೆ ಆ ರೀತಿಯಲ್ಲಿ ತಮಿಳಿನಿಂದನೇ ಕನ್ನಡ ಬಂದಿದ್ದು ಈ ರೀತಿಯೆಲ್ಲ ಮಾತನಾಡಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ತಪ್ಪು. ಆದರೆ ಅವ್ರಿಗೆ ಇವ್ರದ್ದೇ ದೋಸ್ತಿ ಸರ್ಕಾರ ಇದೆ. ಅಲ್ಲಿ ಏನು ಹೇಳಿದ್ದಾರೆ, ಮುಖ್ಯಮಂತ್ರಿಗಳೇನಾದರೂ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಏನಾದ್ರು ಹೇಳಿದಾರೆ, ತಮಗೆ ಬೇಕಾದ್ರೆ ಈಗ ಅದನ್ನ ಯಾರೇ ಅಲ್ಲಿ ಅವನೊಬ್ಬನು ಬೇರೆದವ್ನು ಹೇಳಿದ್ದಾರೆ, ಇವ್ರು ಬೇಕಾದಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಒಂದು ಎಡಬಿಡಂಗಿತನದ ನೀತಿ. ಇದು ಕಮಲ್ ಹಾಸನ್ ಹೇಳಿದ್ದು ಸರಿಯಲ್ಲ. ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ತಮಿಳನು ಒಂದು ಬಹಳ ಪುರಾತನ ಭಾಷೆ, ಕನ್ನಡವೂ ಒಂದು ಪುರಾತನ ಭಾಷೆ. ಬಹುತೇಕ ನಾನು ಹೇಳೋದು ಎಲ್ಲ ಭಾರತೀಯ ಭಾಷೆಗಳು ಅತ್ಯಂತ ಪುರಾತನವಾದಂಥ ಭಾಷೆಗಳಿವು. ಯಾಕಂದ್ರೆ ನಮ್ಮಲ್ಲೇ ಕನ್ನಡ ನೀವು ತೆಗೆದುಕೊಟ್ರೆ ಕವಿರಾಜ ಮಾರ್ಗ ಕೃತಿ ತಯಾರಾಗಿದ್ದು 8ನೇ ಶತಮಾನದವರು. ಅಂದ್ರೆ ಅಷ್ಟು ಶತಮಾನಗಳ ಹಿಂದೆ ಇಷ್ಟೊಂದು ದೊಡ್ಡ ಕಾವ್ಯ ಬರಬೇಕಾಗಿತ್ತು. ಭಾಷೆ ಅದಕ್ಕಿಂತ ಮೊದಲು ಎಷ್ಟು ಮೊದಲಿಂದ ಹಳೆದಿರಬಾರ್ದು ಅಲ್ಲ. ಆ ರೀತಿ ಭಾಳ ಇದೆ. ನಾನು ಹೇಳೋದು ಆ ರೀತಿ ಭಾಳ ಇದೆ. ನಾನು ಕವಿರಾಜ ಮಾರ್ಗದ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ ಕನಿಷ್ಠ ಇದು 1300 ವರ್ಷಗಳ ಹಿಂದೆ, 1200-1300 ವರ್ಷಗಳ